ಒಂದ್ ದಿನ ಸಿಮ್ ಪೋರ್ಟ್ ಮಾಡೋನಾಗಿ ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ ಮತ್ತು ಎಷ್ಟು ಹಣ ದುಡಿಬಹುದು ಅಂತೇಳಿ ನೋಡೋಣ ಬನ್ನಿ ಅಂತ ಸ್ಟ್ಯಾಂಡ್ ಆಗ್ತಂಗಿ. ಇದ್ಯಾವ್ದು ಹೊಸ ಪ್ರತಿಭೆ? ನಮ್ ಮುದ್ದೇಬಳ ಬಸ್ ಸ್ಟ್ಯಾಂಡ್ ದಾಗ ನಾವು ಕ್ಯಾಂಪ್ ಹಾಕಿದ್ವಿ. ಫಸ್ಟ್ ಬಂದು ಎಲ್ಲಾ ರೆಡಿ ಮಾಡ್ಕೋತಾ ಇದ್ವಿ. ಈ ವಿಡಿಯೋ ಫುಲ್ ಮಾಡಾಕ ನಮಗ್ ಸಪೋರ್ಟ್ ಮಾಡ್ತಿರೋದು ನಮ್ ಮನುಬ್ರು. ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ. ಆಫರ್ ಏನೇನೈತೆಪ್ಪ ಅಂತಂದ್ರೆ ಛತ್ರಿ, ಏರ್ಬಡ್ಸ್, ಬ್ಲೂಟೂತ್ ಈ ಮೂರದ್ರಾಗ ಯಾವ್ದಾರ ಒಂದ್ ಚಾಯ್ಸ್ ಮಾಡ್ಬೇಕಾ, ಮತ್ತೆ ಮೂರು ಕೊಡಲ್ಲ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಅಜ್ಜ ಹೆಂಗ್ ಕೇಳಾಗತ್ತಾನ. ಹಾಕೊಂಡಿದ್ರಿ ಅದು ಏರ್ಬಡ್ಸ್. ಅರ್ಥ ಆಯ್ತು ಅನ್ಸುತ್ತೆ. ಆಮ್ಯಾಗ ಇಲ್ಲಿ ಕುಂತು ನಮ್ಗಂತೂ ಬಾಳ ಬೇಸರ ಆಯ್ತು. ಎಷ್ಟೊತ್ತನ ಕುಂತ್ರು ಒಂದು ಗಿರಾಕಿ ಬರ್ಲಿಲ್ಲ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹಿಂಗ್ ಕುಂತ್ರ ಕೆಲಸ ಆಗಲ್ಲ. ಬಸ್ ಸ್ಟ್ಯಾಂಡ್ ಒಳಗ್ ಹೋಗಿ ಕಸ್ಟಮರ್ಸ್ ನ ಹುಡುಕ್ಯಾಡಮ್ ಅಂತೇಳಿ ಬ್ಯಾಗ್ ಹಾಕೊಂಡು ಹೊಂಟಿವಿ. ನನ್ ಜೊತೆಗ್ ಪಾಪ ನಮ್ ದೋಸ್ತ್ನು ಬರಾಗತ್ತಾನ್ರಿ. ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಇಲ್ಲಿ ನೋಡ್ರಿಪ್ಪ, ಇವ್ರು ಜಿಯೋದವ್ರು, ನಾವು ಏರ್ಟೆಲ್ ದವ್ರು, ಆದ್ರೂ ಕೂಡ ನಾವ್ ಇಬ್ರು ಫ್ರೆಂಡ್ಸ್. ಇಡೀ ಬಸ್ ಸ್ಟ್ಯಾಂಡ್ ಎಲ್ಲ ನಮ್ ದೋಸ್ತ ನಾನು ತಿರುಗಾಡಿ ಕಸ್ಟಮರ್ಸ್ ನ ಹುಡುಕ್ಯಾಡಗತ್ತಿದ್ವಿ. ಇಲ್ಲಿ ಕಸ್ಟಮರ್ಸ್ ಗೆ ನಾವು ಕನ್ವಿನ್ಸ್ ಮಾಡೋದು ದೊಡ್ಡ ಕಷ್ಟ ಐತ್ರಿ. ಯಾಕಂದ್ರೆ ಅವ್ರಿಗೆ ಎಲ್ಲ ಆಫರ್ ಅದು ಎಲ್ಲ ಹೇಳ್ಬೇಕು. ಇಲ್ಲಿ ಇಡೀ ಬಸ್ ಸ್ಟ್ಯಾಂಡ್ ತಿರುಗಾಡಿದ್ರು 1-2 ಫೋಟೋ ಆತೋ ಅಷ್ಟೇ. ಇವನೇನ್ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಈ ಕೆಲಸದಾಗು ಬಾಳ ಅಂದ್ರೆ ಬಾಳ ಕಷ್ಟ ಇರ್ತೈತಿ ಮತ್ತು ಪ್ರೆಷರ್ ಇರ್ತೈತಿ. ಹಂಗ ವಿಡಿಯೋ ಮಾಡುವಾಗ ನಮ್ ಅಂಟಮಸ್ ಎಲ್ಲ ಸಿಗ್ತಾ ಇದ್ರು. ಇನ್ನ ಪೇಮೆಂಟ್ ಬಗ್ಗೆ ಬಂದ್ರೆ ಅವ್ರನ್ನ ಕೇಳೋಣ ಬರ್ರಿ. ಒಂದ್ ಜಿಯೋ ಏರ್ಟೆಲ್ ಪೋರ್ಟ್ ಮಾಡ್ರಿ ₹100 ಕಮಿಷನ್ ಅಷ್ಟೇ ಸಿಗುತ್ತೆ. PF ಕಟ್ ಆಗಿ ನಿನಗೆ 16,000 ಬರುತ್ತೆ. ಒಂದ್ ತಿಂಗಳಿಗೆ ಎಲ್ಲ ಸೇರಿ ಒಂದು 15-16 ಸಾವಿರ ಆಗುತ್ತೆ. ಯಾರೆಲ್ಲ ಸ್ಕೂಲ್ ಅಂಡ್ ಕಾಲೇಜ್ ಅನ್ನ ಬಿಟ್ಟು ಈ ಒಂದು ಸಿಮ್ ಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ ಕಮೆಂಟ್ ಅಲ್ಲಿ ಒಂದು ಕಮೆಂಟ್ ಮಾಡಿ.